ಧರ್ಮಸ್ಥಳದ ಅಸಹಜ ಸಾವುಗಳ ಬಗ್ಗೆ ಮತ್ತೆ ದೂರು. ಬೆಳ್ತಂಗಡಿ ಎಸ್ಐಟಿ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ದೂರನ್ನ ಕೊಟ್ಟಿರೋದು ಸಿಪಿಐಎಂ ಮುಖಂಡ ಬಿಎಂ ಭಟ್. ಸಿಪಿಐಎಂ ಮುಖಂಡ ಬಿಎಂ ಭಟ್ ಅವರ ಕಡೆಯಿಂದ ದೂರು ದಾಖಲಾಗಿದೆ. ಮತ್ತೊಂದು ದೂರು ಬೆಳ್ತಂಗಡಿಯ ಎಸ್ಐಟಿ ಕಚೇರಿ. ಕೆಲ ಅಸಹಜ ಸಾವುಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಬಿಎಂ ಭಟ್. 20 ವರ್ಷಗಳ ಅಸಹಜ ಸಾವುಗಳ ತನಿಖೆಗೆ ಆಗ್ರಹಿಸಿ ಈ ಒಂದು ದೂರು ದಾಖಲಾಗಿದೆ. ಎಲ್ಲ ಸಾವುಗಳ ತನಿಖೆಗಳಾಗಬೇಕು ಅಂತ ದೂರನ್ನ ಸ್ವೀಕರಿಸಿ ಹಿಂಬರಹ ಪತ್ರವನ್ನ ಎಸ್ಐಟಿ ಕೂಡ ಕೊಟ್ಟಿದೆ. ಮತ್ತೊಂದು ಮೇಜರ್ ಅಪ್ಡೇಟ್, ಧರ್ಮಸ್ಥಳ ಭಾಗದಲ್ಲಿ ಅಸಹಜ ಸಾವುಗಳ ಕಳೆದ 20 ವರ್ಷಗಳಿಂದ ಆಗಿರುವಂತಹ ಎಲ್ಲ ಸಾವುಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಎಸ್ಐಟಿ ಟೀಮ್ ಕಡೆಯಿಂದಾನೇ ತನಿಖೆ ಆಗಬೇಕು ಅನ್ನುವಂತಹ ದೂರು ದಾಖಲಾಗಿದೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ. ಬಿಎಂ ಭಟ್, ಸಿಪಿಐಎಂ ಮುಖಂಡ ಬಿಎಂ ಭಟ್ ಕೊಟ್ಟಂತಹ ದೂರಿದು. ಆ ದೂರನ್ನ ಸ್ವೀಕಾರ ಮಾಡಿ ಅದಕ್ಕೆ ಸ್ಪಂದನೆ ಕೊಟ್ಟಿರೋದು ಎಸ್ಐಟಿ. ಹಿಂಬರ ಪತ್ರ ಕೂಡ ಕೊಟ್ಟಿದ್ದಾರೆ. ಎಸ್ ಅಫ್ಕೋರ್ಸ್ ಮಾಡ್ತೀವಿ ಅನ್ನುವಂತಹ ಆಂಗಲ್ನಲ್ಲಿ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಮತ್ತೊಂದು ದೂರು ದಾಖಲಾಗಿದೆ. ಕಳೆದ 20 ವರ್ಷಗಳ ಎಲ್ಲ ಸಾವುಗಳ ತನಿಖೆ ಆಗಬೇಕು, ಬಹಳಷ್ಟು ಅನುಮಾನಗಳಿದೆ ಅಂತ ಈ ಒಂದು ದೂರು ದಾಖಲಾಗಿರುವುದು. ಇನ್ನು ಬುರುಡೆ ಕೇಸ್ ಆರೋಪಿ ಚಿನ್ನಯ್ಯನನ್ನ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. ಶಿವಮೊಗ್ಗ ಜೈಲಿಂದ ಬೆಳ್ತಂಗಡಿ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ದಾರೆ ಪೊಲೀಸ್ ಅಧಿಕಾರಿ. ಕಾರಣ ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಲಿದ್ದಾರೆ ಚಿನ್ನಯ್ಯ. ಈ ಪ್ರಕರಣದ A1 ಆರೋಪಿ ಶಿವಮೊಗ್ಗ ಜೈಲಿನಲ್ಲಿ ಇಡಲಾಗಿತ್ತು. ನ್ಯಾಯಾಂಗ ಬಂಧನದಲ್ಲಿ ಇಟ್ಟು ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು. ಈಗ ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಲಿದ್ದಾರೆ. ಪ್ರಥಮ ದರ್ಜೆ ಜಡ್ಜ್ ವಿಜೇಂದ್ರ ಅವರ ಎದುರಿಗೆ ಚಿನ್ನಯ್ಯನನ್ನ ಈಗ ಹಾಜರುಪಡಿಸಲಾಗುತ್ತೆ. ನ್ಯಾಯಾಲಯದಲ್ಲಿ ಚಿನ್ನಯ್ಯನ ಹೇಳಿಕೆ ದಾಖಲು ಪ್ರಕ್ರಿಯೆ ಆರಂಭ ಆಗುತ್ತೆ. ಬೆಳ್ತಂಗಡಿ ಕೋರ್ಟ್ ಸುತ್ತಲೂ ಕೂಡ ಎಸ್ಐಟಿಯಿಂದ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ನನ್ನಿಂದ ತಪ್ಪಾಗಿದೆ ಎನ್ನುವಂತಹ ಆಂಗಲ್ನಲ್ಲಿ ಜಡ್ಜ್ ಮುಂದೆ, ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ದಾಖಲು ಮಾಡುವಂತಹ ಪ್ರಕ್ರಿಯೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಈ ಒಂದು ಧರ್ಮಸ್ಥಳದ ಸುತ್ತಲೂ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅನೇಕ ದೂರುಗಳು ದಾಖಲಾಗಿರೋದನ್ನ ನಾವು ನೋಡಿದ್ವಿ. ಈಗ ಮತ್ತೊಂದು ದೂರು ದಾಖಲಾಗಿದೆ ಸಿಪಿಎಂ ಮುಖಂಡನ ಕಡೆಗಿಂದ. ಮತ್ತೆ ಇದು ರಾಜಕೀಯ ವಿಚಾರಕವಾಗಿ ಮತ್ತೆ ಸದ್ದು ಮಾಡುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ? ಖಂಡಿತವಾಗಿಯೂ ಈಗಾಗಲೇ ಧರ್ಮಸ್ಥಳ ಒಂದು ಕ್ಷೇತ್ರದ ಸುತ್ತಮುತ್ತ ನಡೆದಿದೆಯನ್ನಲಾದಂತಹ ಸುಮಾರು 1000ಕ್ಕೂ ಮಿಕ್ಕಿದ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವು ದೂರುಗಳು ಈಗಾಗಲೇ ಎಸ್ಐಟಿ ಕಚೇರಿಗೆ ತಲುಪಿದೆ. ಇನ್ನು ಕೂಡ ಹಲವು ದೂರುಗಳನ್ನು ಹಿಡ್ಕೊಂಡು ಇದೀಗ ಕೆಲವು ಸಂಘಟನೆಗಳು ಮತ್ತು ಕೆಲವು ಪಕ್ಷದ ಪದಾಧಿಕಾರಿಗಳು ಬಂದು ದೂರು ನೀಡುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈ ನಡುವೆ ಇದೀಗ ಪ್ರಕರಣವನ್ನು ಮೇಲ್ಪಂಕ್ತಿಗೆ ತಂದಂತಹ ದೂರುದಾರ, ಸಾಕ್ಷಿ ದೂರುದಾರ ಚಿನ್ನಯ್ಯನನ್ನು ಈಗಾಗಲೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಶಿವಮೊಗ್ಗ ಜೈಲಿನಿಂದ ಈಗಾಗಲೇ ಅವನನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರೆತಂದು ಈಗಾಗಲೇ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗಿದೆ. ಈಗಾಗಲೇ ಆತ ನ್ಯಾಯಾಧೀಶರ ಮುಂದೆ 183 ಅಂದ್ರೆ BNS ಆಕ್ಟ್ 183 ಸಾಕ್ಷಿ ಹೇಳಿಕೆಯನ್ನು ಅವರು ನೀಡಲಿಕ್ಕಿದ್ದಾರೆ. ಅಂದ್ರೆ ಈ ಒಂದು ಎಲ್ಲಾ ಪ್ರಕರಣವು ಒಂದು ಷಡ್ಯಂತ್ರವಾಗಿತ್ತು ಎನ್ನುವಂತಹ ಒಂದು ತಪ್ಪು ಹೇಳಿಕೆಯನ್ನು ಆತ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಲಿಕ್ಕಿದ್ದಾರೆ. ಆ ಬಳಿಕ ಆತನನ್ನು ಶಿವಮೊಗ್ಗ ಪೊಲೀಸರು ಶಿವಮೊಗ್ಗ ಜೈಲಿಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಈ ಪ್ರಕ್ರಿಯೆ ನಡೀತಾ ಇದೆ. ಅಜಿತ್, ಈಗ ಮತ್ತೆ ತಮ್ಮ ಕಸ್ಟಡಿಗೆ ಕೇಳೋ ಸಾಧ್ಯತೆಗಳೇನಾದ್ರೂ ಇದೆಯಾ ಕೋರ್ಟ್ ಮುಂದೆ? ಈ ಸಾಧ್ಯತೆ ಕಡಿಮೆ ಎನ್ನುವ ಒಂದು ಸಾಧ್ಯತೆ. ಯಾಕಂದ್ರೆ ಈಗಾಗಲೇ ಎಸ್ಐಟಿ ಮುಂದೆ ಚಿನ್ನಯ್ಯ ಈಗಾಗಲೇ ತಪ್ಪೊಪ್ಪಿಗೆ ನೀಡಿದ್ದಾರೆ. ಇದೇ ಒಂದು ತಪ್ಪೊಪ್ಪಿಗೆಯನ್ನು ಈಗ ನ್ಯಾಯಾಧೀಶರ ಮುಂದೆ ನೀಡಲಿಕ್ಕಿದ್ದಾನೆ. ಈ ಒಂದು ಕಾರಣಕ್ಕಾಗಿ ಈಗಾಗಲೇ ಎಸ್ಐಟಿ ಅವರು ಎಲ್ಲಾ ತನಿಖೆಗಳನ್ನು ಮುಗಿಸಿರುವ ಹಿನ್ನೆಲೆಯಲ್ಲಿ ಈತನನ್ನು ಕಸ್ಟಡಿಗೆ ತಗೊಳ್ಳುವಂತ ಸಾಧ್ಯತೆ ಕಡಿಮೆ ಆಗಿದೆ. ಥ್ಯಾಂಕ್ ಯು ಅಜಿತ್, ಡೀಟೇಲ್ಸ್.